ಈಗ ಆಗ್ಲೇ ಕುಮಾರ್ ಸರ್ ಅವರು ಹೇಳ್ತಾ ಇದ್ರು ಏನು ಸಂಪತ್ತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದನ್ನೆಲ್ಲ ಮುಚ್ಚಿಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇದರ ಜೊತೆಗೆ ಎಲ್ಲ ಸಂಘಟನೆಗಳಿಗೂ ಕೂಡ ಇದು ಅನ್ವಯ ಆಗತ್ತೆ ಅನ್ನೋ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಸಿದ್ದನಗೌಡ ಸರ್, ಎಲ್ಲ ಸಂಘಟನೆಗಳಿಗೆ ಅನ್ವಯ ಆಗತ್ತೆ, ಆದರೆ ಇವ್ರು ಮಾತ್ರ ಯಾಕೆ RSSಗೆ ಅಂತ ಬಂದಾಗ ವಿಚಾರಕ್ಕೆ ಬಂದಾಗ ಯಾಕೆ ಇವರು ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟು ನೋಡ್ಕೋತಾರೆ ಅಂತ ನಾನು ಮೊದಲ್ಗಡೆನೆ ಹೇಳ್ಬಿಟ್ಟಿದ್ದೇನೆ. ಇವ್ರಿಗೆಲ್ಲ ಈ ವಕ್ತಾರಿಗೆಲ್ಲ ಅವ್ರ ಶಾಸಕರುಗಳಿಗೆ ಒಂದು ಸಂವಿಧಾನದ ಪಾಠ ಹೇಳಿಸ್ಬೇಕಾಗಿದೆ ಅಂತೇಳಿ. ನಾನು RSS ನ ಇಲ್ಲಿ ಎಳೆದು ತೆಗೆದುಕೊಂಡು ಬರುವಂತ ಪ್ರಮೇನೇ ಇಲ್ಲ. ನಾವು ಹೇಳ್ತಕ್ಕಂಥದ್ದು ಅವ್ರಿಗೆ ಎಷ್ಟು ವಿಚಾರವಂತರು ಇದ್ದಾರೆ ಅನ್ನೋದನ್ನ ಸಂವಿಧಾನದ ಅಡಿಯಲ್ಲಿಲ್ಲ ಈ ದೇಶದಲ್ಲಿ ನೀವು ಕಳ್ಳರು ಅಂತ ಅರ್ಥ ಆಗಿದೆ. ಸಂವಿಧಾನವನ್ನ ಮೀರಿದವರು ಅಂದ್ರೆ ಕಳ್ಳರು ಅಂತ, ದೇಶದ್ರೋಹಿಗಳು. ಕುಮಾರ್ ಅವರೇ, ನಾನು ಆನ್ಲೈನ್ ದಲ್ಲಿ ಇರೋದ್ರಿಂದ ಒಂದು ಗೊತ್ತಿಲ್ಲ ಸರ್ ಕುಮಾರ್ ಸರ್, ಒಂದು ಗೊತ್ತಿಲ್ಲ. ಈ ದೇಶಭಕ್ತ ದೇಶದ್ರೋಹಿ ಅನ್ನುವಂಥದ್ದು ಏನಿದೆಯಲ್ಲ, ಇದನ್ನ ಬಿಜೆಪಿ ಅವರು ಕಾಂಗ್ರೆಸ್ ಅವರು ಸರ್ಟಿಫಿಕೇಟ್ ಕೊಡೋದಕ್ಕೆ ರೆಡಿ ಆಗಿದ್ದಾರೆ ಸರ್. ಅಲ್ಲ, ನೀವು ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರಾ? ಓಕೆ, ಇದು ದೇಶದಲ್ಲಿ ನಡೀತಾ ಇರೋ ದುರಂತ ಅಲ್ಲ. ನೀವು ಬಿಜೆಪಿ ಮತ್ತು RSS ಅವರು ದೇಶದ್ರೋಹಿಗಳು ಅನ್ನೋ ವಿಚಾರವನ್ನ ತೇಲ್ಬಿಡೋದು ಅಲ್ಲ ರೀ. ನಮ್ಮ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಂತ UR ಅನಂತಮೂರ್ತಿ ಅವರನ್ನ ದೇಶದ್ರೋಹಿ ಅಂದವ್ರು ಈ ಬಿಜೆಪಿ ಅವರು. ಅವ್ರಿಗೂ ಸೇರಿಸಿ ನಿಮ್ಗೆ ಯಾರಾದ್ರೂ ನಿಮ್ ಸಂಘದವರು ಜ್ಞಾನಪೀಠ ಪ್ರಶಸ್ತಿ ತಂದ್ಕೊಟ್ಟಿದಾರ? ನಾನು ಹೇಳ್ತಾ ಇದ್ದೀನಿ ಸರ್, ಈಗ ಕಾಂಗ್ರೆಸ್ ಅವರು ಸರ್ಟಿಫಿಕೇಟ್ ಕೊಡ್ತಾ ಇದ್ರಲ್ಲ ಸರ್, ನಾವು ಕೊಡ್ತಾ ಇಲ್ಲ. ಓಕೆ, ಅವರು ನಾವೇ ದೋಷದ್ರೋಹಿಗಳು ಅಂತ ಬೋರ್ಡ್ ಹಾಕೋತಾ ಇದಾರೆ. ನಾವು ಸಂವಿಧಾನ ನೀವು ಹೇಳಿದ್ದು ಅದನ್ನೇ ಅಲ್ಲ. ಈಗ ಸಂವಿಧಾನದ ಅಡಿಯಲ್ಲಿ ಇರಲ್ಲ ಅಂತಂದ್ರೆ ನೀವೇನ್ ಮಾಫಿಯಾನಾ? ಓಕೆ, ನೀವೇನ್ ಮಾಫಿಯಾನಾ? ಆದ್ರೆ ಭಯೋತ್ಪಾದಕರ ನಾವು ಸಂವಿಧಾನದ ಅಡಿಯಲ್ಲಿ ಬರಲ್ಲ ಅನ್ನೋದಾದ್ರೆ ಇವ್ರು ಮಾಫಿಯಾದವ್ರ ಅಲ್ಲ, ಅದು RSS ಸಂಘಟನೆಗೆ ಸಂಬಂಧಪಟ್ಟ ಭಯೋತ್ಪಾದಕರ ಇವರು ಆಗಿದ್ರೆ ಬಿಜೆಪಿ ಅವರು ಮಾತ್ರ ಒಂದ್ ಯಾವುದೇ ಸಂವಿಧಾನದ ಅಡಿಯಲ್ಲಿರೋ ಕಾನೂನಲ್ಲಿ ಬರಲ್ಲ ಅಂತ ಹೇಳೋದು. ಮಾತ್ರ. ಓಕೆ, ಸಿದ್ದನಗೌಡ ಸರ್ ಹೇಳಿ. ನಿಮ್ಮ ದತ್ತಾತ್ರೇಯ ಹೊಸಬಾಳೆ ಅಲ್ಲ ಹಳಬಾಳೆ, ಕೇಳಿ ಅಮೆರಿಕಾಗೆ ಯಾಕೆ ಓಡಾಡ್ತಾ ಇದ್ದಾರೆ ಅಂತ. ಒಂದ್ ನಿಮಿಷ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ ಸರ್. ಅವ್ರು ಹೇಳಿದ್ದೆಲ್ಲ ಕುಮಾರ್ ಸರ್ ಅವ್ರಿಗೆ ಮಾತಾಡಕ್ಕೆ ಹೊಸಬಾಳೆ ಅವ್ರ ಕೇಳಿ ಹೇಳ್ತಾರೆ ಎಷ್ಟು ಸಾವಿರ ಕೋಟಿ ಅಮೆರಿಕಕ್ಕೆ ತಲುಪಿಸಿದೀರಾ ಅಂತ. ಸರ್ ಒಂದ್ ನಿಮಿಷ ಸರ್, ಬೇರೆ ಸಂಸ್ಥೆಗಳ ಹೆಸರಲ್ಲಿ ಸರ್ ಅವ್ರಿಗೆ ಉತ್ತರ ಕೊಡಕ್ ಕೊಡಿ, ಮಾತಾಡಕ್ ಬಿಡಿ ಅವ್ರಿಗೆ. ಒಂದು ಇಲ್ಲಿ ಏನಂದ್ರೆ ಡಿಬೇಟ್ ಒಳಗಡೆ ನಾವು ಮಾತನಾಡ್ಲಿಕ್ಕೆ ಬಂದಿರೋದು, ಬೊಗಳಕ್ಕಲ್ಲ ಇಲ್ಲಿ ಬೊಗಳಕ್ಕಲ್ಲ ಇಲ್ಲಿ ಬಂದಿರೋದು. ಒಂದು ನಿಮಿಷ ನೋಡ್ರಿ, ಕುಮಾರ್ ಅವ್ರಿಗೆ ಎಷ್ಟು ಬೇಕೋ ಟೈಮ್ ಅಷ್ಟು ಕೊಡಿ, ನಂದು ಏನೋ ಅಭ್ಯಂತರ ಇಲ್ಲ. ಆದ್ರೆ ನಾನ್ ಅವ್ರು ಮಾತಾಡೋ ನಾನು ಸುಮ್ಮನೆ ಇರ್ತೀನಿ. ಆದ್ರೆ ಮಾತಾಡುವಾಗ ಮಧ್ಯದೊಳಗಡೆ ಮಾತಾಡ್ತಕ್ಕಂಥದ್ದು ಬೊಗಳ್ತಾವಲ್ಲ, ಆ ರೀತಿಯಲ್ಲಿ ಮಾತನಾಡೋದು ಯಾಕೋ ಸರಿ ಅನ್ಸಲ್ಲ. ಅದು ಯಾಕಂದ್ರೆ ಒಂದು ಮರ್ಯಾದೆ ಇಟ್ಕಾಸ್ ಮಾತಾಡ್ಬೇಕಾಗಿರ್ತಕ್ಕಂಥದ್ದು, ಒಂದು ಗೌರವಯುತವಾಗಿರ್ಬೇಕಾಗಿರ್ತಕ್ಕಂಥ ಕಾಮನ್ ಸೆನ್ಸ್ ಅವ್ರಿಗಿಲ್ಲ ಅಂತಂದ್ರೆ ಅವ್ರಿಗೆ ನಾಚಿಕೆ ಮಾನ ಬಂದಿಲ್ಲ ರೀ ಕುಮಾರ್ ಅವರೇ. ನೋಡ್ತಾ ಇರುತ್ತೆ ಅದನ್ನ, ಯಾರು ಕಾಮನ್ ಸೆನ್ಸ್ ಇಲ್ಲ ಈ ದೇಶದಲ್ಲಿ. ರಾಜ್ಯದ ಜನತೆ ನೋಡ್ತಾ ಇರುತ್ತೆ ನಿಮ್ಮ ಭಾಷೆ, ನೀವು ನಡ್ಕೊಳ್ಳುವಂತ ರೀತಿ, ನಿಮ್ಮ ಮಾನ ಮರ್ಯಾದೆಯನ್ನ. ಉತ್ತರ ಕೊಡ್ತಾರೆ ಅಲ್ಲ, ನಿಮ್ಮ ಮಾನ ಮರ್ಯಾದೆ ಇದೆಯೇನ್ರಿ ನಿಮ್ಗೆ? ಅದೇ FRCS 600 ಕೋಟಿ ಹೆಂಗ್ ಹೊಡೆದ್ರಿ? ಅಲ್ಲ ಕೂತ್ಕೊಡ್ರಿ, ಮಾನ ಮರ್ಯಾದೆ ಒಂದ್ಸಲ ಹೇಳಿದ್ರೆ ತಿಳ್ಕೊಳ್ಳಿ. ನಿಮ್ಗೆ ಎಷ್ಟು ಸಮಯ ಬೇಕು ಅಷ್ಟು ಮಾತಾಡಿ, ಪೂರ್ಣ ಡಿಬೇಟ್ ಮುಗಿಯೋವರೆಗೂ ನೀವೇ ಮಾತಾಡಿದ್ರು ನಾನು ಕೇಳಿದ್ದೇನೆ. ನಿಮ್ಮಿಂದ ಕೇಳಬೇಕಾಗಿಲ್ಲ, ನೀವು ಮಾತಾಡಿ, ನಿಮ್ ವಿಷಯ ಮಾತಾಡಿ ಅಷ್ಟೇ. ಇವೆಲ್ಲ ಬೇಡ, ಇವೆಲ್ಲ ಡ್ರಾಮಾ ಏನ್ರಿ ನಡಕ್ ಮಾತಾಡಿ. ಒಂದೇನಂತಂದ್ರೆ ರಾಜ್ಯದ ಒಳಗಡೆ ಇಂತ ಕಾನೂನುಗಳನ್ನ ತೆಗೆದುಕೊಂಡು ಬರೋದ್ರಿಂದ ಕೇವಲ ಇವರಿಗೆ ತಲೆ ಒಳಗಡೆ ಏನಿದೆ ಅಂತಂದ್ರೆ ಕೇವಲ ಸಂಘ 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 ಅನ್ನೋದು ಒಂದೇ ಇದೆ. ಅಲ್ಲ ರೀ, ರಿಜಿಸ್ಟ್ರೇಷನ್ ಮಾಡ್ಕೊಂಡು ಬರ್ರಿ ಅಂತ ಹೇಳ್ತಾರೆ ಇವರು. ಒಂದು ಕಬಡ್ಡಿ ಆಟಗಾರ ದಿನಂಪ್ರತಿ ಒಂದು ಗ್ರಾಮೀಣ ಮಟ್ಟದೊಳಗಡೆ ಕಬಡ್ಡಿ ಆಟಗಾರರು ಇರ್ಬೋದು, ಕ್ರಿಕೆಟ್ ಕ್ಲಬ್ಗಳಲ್ಲಿ 10 ಜನ ಇರ್ತಾರ, 11 ಜನ ಇಲ್ಲಿ ಪ್ಲೇಯರ್ ಗಳು ಇರ್ತಾರೆ, 2 ಬ್ಯಾಟ್ಸ್ಮನ್ ಇರ್ತಾರೆ, 2 ಅಂಪೈರ್ ಇರ್ತಾರೆ. 14-15 ಜನ ಗ್ರೌಂಡ್ ಹೋಗ್ಬೇಕಂದ್ರೆ ದಿನ ಇವ್ರನ್ನ ಪರ್ಮಿಷನ್ ತೆಗೆದುಕೋಬೇಕಾ? ಒಂದು ಕ್ರಿಕೆಟ್ ಕ್ಲಬ್ ನ ಎಲ್ಲರಿಗೂ ಕೂಡ ಇವತ್ತು ಮಾಡ್ಬೇಕಾಗಿರ್ತಕ್ಕಂಥ ರಿಜಿಸ್ಟ್ರೇಷನ್ ಮಾಡಕ್ಕಾಗತ್ತಾ? ಒಂದು ಭಜನಾ ಮಂಡಳಿ ಏನಾದ್ರು ಅಲ್ಲಿ ಸಾರ್ವಜನಿಕವಾಗಿ ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂತಂದ್ರೆ ಒಂದು 15-20 ಜನ ಇರ್ತಕ್ಕಂಥ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಾ? ಎಷ್ಟು ರಿಜಿಸ್ಟ್ರೇಷನ್ ಮಾಡೋರು ಇವರು? ಪೊಲೀಸರಿಗೆ ಮಾಡಲಿಕ್ಕೆ ಕೆಲಸಗಳು ಕಾನೂನು ಸುವ್ಯವಸ್ಥೆನ ಕಾಪಾಡಬೇಕು, ದಿನಂಪ್ರತಿ ಪರ್ಮಿಷನ್ ಕೊಡ್ಕೊಂತ ಕೂತ್ಕೋಬೇಕು. ಜನರನ್ನ ಇವರು
ಕೆಲಸ ಕಾರ್ಯಗಳನ್ನ ಬಿಟ್ಟು ಅಡ್ಡಾಳಿಕೆ ಮಾಡ್ತಕ್ಕಂಥ ವ್ಯವಸ್ಥೆಗಳನ್ನ ಮಾಡ್ತಾರೆ. ಇಂಥ ಇವರಲ್ಲಿ ಏನಂತಂದ್ರೆ ನೋಡಿ, ಇವರ ರಾಷ್ಟ್ರಭಕ್ತಿ, ಓಕೆ ಇವರ ರಾಷ್ಟ್ರಭಕ್ತಿಯನ್ನ ಮಾತಾಡ್ತಾರಲ್ಲ, ದೇಶ ವಿರೋಧಿ ಘೋಷಣೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಸ್ಥಾನಮಾನ ಕೊಡ್ತಕ್ಕಂಥ ಇಂಥ ರಾಷ್ಟ್ರೀಯತೆಯನ್ನ ಕಲಿಬೇಕಾ, ರಾಷ್ಟ್ರೀಯತೆಯನ್ನ ಕಲಿಬೇಕಾ? ಒಂದ್ ನಿಮಿಷ ಇವರಿಂದ ಆ ದೇಶ ವಿರೋಧಿ ಘೋಷಣೆಗಳನ್ನ ಯಾವ್ದು ನಮ್ಮ ಕಾನೂನುಗಳನ್ನ ರಚನೆ ಮಾಡ್ತಕ್ಕಂತ ಯಾರ್ ಕೂಗಿದ್ರು ಸರ್ ಪವಿತ್ರವಾಗಿರ್ತಕ್ಕಂಥ ದೇಶ ವಿರೋಧಿ ದೇವಸ್ಥಾನ ಅಂತ ಹೇಳ್ತೇವೆ ಸರ್ ಇವತ್ತು. ಯಾರು ಕೂಗಿದ್ರು ಸರ್? ಈ ಸರ್ಟಿಫಿಕೇಟ್ ಅಂತಹ ಇದೆಯಲ್ಲ ಸರ್, ವಿಧಾನಸೌಧದ ಇದೇ ಬೇಡ ಒಳಗಡೆ ಅನ್ನೋದು ನಾನು ಅವ್ರಿಗೂ ಅದನ್ನೇ ಹೇಳಿದೆ ನಾನು. ನೀವು ಯಾರು ಸರ್ ಒಬ್ಬರನ್ನ ದೇಶಭಕ್ತರು ದೇಶದ್ರೋಹಿಗಳಂತ ಹೇಳೋದಕ್ಕೆ? ನಾನು ಕಾಂಗ್ರೆಸ್ ಇನ್ಕ್ಲೂಡ್ ಕಾಂಗ್ರೆಸ್ ಅವ್ರನ್ನು ಅಲ್ಲರಿ, ಅಲ್ಲಲ್ಲ, ನಾನ್ ಕೇಳ್ತಾ ಇರೋದಿಷ್ಟೇ, Okay. ಈ ದೇಶದ ಅನ್ನವನ್ನ ಉಂಡು ಹಾ. ಇನ್ನೊಂದು ದೇಶದ ಬಗ್ಗೆ ಘೋಷಣೆ ಕೂಗ್ತಕ್ಕಂಥದ್ದು ದೇಶಾಭಿಮಾನ ಇದೆ. ಅವ್ರ ವಿರುದ್ಧ ಕಾನೂನು ಇದೆ ಸರ್, ಕಾನೂನು ಕೆಲಸ, ಅವರ ವಿರುದ್ಧ ಕಾನೂನು ಕೆಲಸ ಮಾಡೋದು ಸರ್. ಅವ್ರು ಯಾರಿದ್ದಾರೆ ಅವ್ರಿಗೆ ಹೇಳಿ ಸರ್. ನೀವು ಕ್ರಮ ತೆಗೆದುಕೊಳ್ಳೋದು ಅನಾವಶ್ಯಕವಾಗಿ ಒಬ್ಬರನ್ನ ಕ್ರಮ ದೇಶಭಕ್ತರು ಸರ್ಕಾರ. ದೇಶದ್ರೋಹಿಗಳಂತ ಹೇಳ್ಬೇಡಿ. ಸರ್ಟಿಫಿಕೇಟ್ ಕೊಡೋ ಹಕ್ಕು ಯಾರಿಗೂ ಇಲ್ಲ ಸರ್ ನನ್ನ ಪ್ರಕಾರ. ಕಾನೂನು ವ್ಯವಸ್ಥೆ ಇದೆ, certificate- ಅಂತವ್ರನ್ನ ಒದ್ದೊಳಗೆ ಹಾಕ್ಲಿ. ನಾನು ಹೇಳ್ತಾ ಇದ್ದೀನಿಲ್ಲ ಸರ್, ಯಾರು ಘೋಷಣೆ ಕೂಗಿದ್ದಾರೆ ನೋಡಿ. ಬೈಲಲ್ಲಿ ಅವ್ರನ್ನ ಒದ್ದು ಹೇಳ್ಕೊಂಡು ಹೋಗ್ಲಿ, ನಾವು ಬೇಡ ಅನ್ನಲ್ಲ. ಒಂದು ಹಾ, ಈ ಸರ್. ಬಾಂಗ್ಲಾದೇಶ ಒಳ ನುಸುಕೋರ ಬಗ್ಗೆ ಚರ್ಚೆ ಆಯ್ತು. Okay, ಸರ್. ಯಾರು ಕೂಡ ಬಂದಿಲ್ಲ ಅಂತ ಹೇಳಿದ್ರು. ಇವ್ರು ಪೊಲೀಸ್ ಇಲಾಖೆನ ವರದಿ ಕೊಡ್ತಾರೆ, ಲಕ್ಷಾಂತರ ಜನ ಇವತ್ತು ಕರ್ನಾಟಕದೊಳಗಡೆ ಇದ್ದಾರೆ ಅಂತಕ್ಕಂಥದ್ದು. 2,000 ಜನರ ಗಂಟೆ ತಂದು ಅರೆಸ್ಟ್ ಮಾಡಿದ್ರು. ಇವೆಲ್ಲ ಎಲ್ಲಿಂದ ಬಂದು ರೋಹಿಂಗ್ಯಾದವ್ರು ಎಲ್ಲಿದ್ದಾರೆ ಸರ್? ಬಂದಿರ್ತಕ್ಕಂಥದ್ದು ಎಲ್ಲಿಂದ ಇವ್ರಿಗೆ? ಸರ್ ಅಂಥವ್ರನ್ನ ಸಿದ್ದನಗೌಡ ಎಫ್ಐಆರ್ ಸರ್, ಈ ಬಾಂಗ್ಲಾದೇಶ ಇದೆಲ್ಲ ಬೇಡ ಸರ್. ಈಗ ಸದ್ಯಕ್ಕೆ ಟಾಪಿಕ್ ಮೇಲೆ ಮಾತಾಡೋಣ. ನಾನು